ನನ್ನ ಪ್ರೀತಿಯ ಕನ್ನಡಿನ ಜನತೆ ಶುಭ ಮುಂಜಾನೆ. ಹೇಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಬೇಗನೆ ಬೆಳಗಿನ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡೆ, ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ವರ್ಕ್ ಸ್ಟೇಷನ್ ಕಡೆ ಹೋಗ್ತಿದ್ದೇವೆ ರೀ. ಸಿಕ್ಕಾಪಟ್ಟೆ ವರ್ಕ್ ಪೆಂಡಿಂಗ್ ಇದೆ ರೀ. ಎಡಿಟಿಂಗ್ದ ಟೈಮಿಂಗ್ ಹೋಗ್ತಿದೆ ಗೊತ್ತಿಲ್ಲ, ಏನೋ ತೋರಿಸಿದ್ರು ಬಟ್ ಎಡಿಟಿಂಗ್ದೇ ತೋರಿಸೋದಾಗ್ಬಿಟ್ಟಿದೆ. ಆಚೆ ಕಡೆನೂ ಹೋಗೋಕ್ಕಾಗ್ತಿಲ್ಲ. ಯಾಕಪ್ಪ ಅಂತಂದರೆ ಇನ್ನೂ ಸಿಕ್ಕಾಪಟ್ಟೆ ಇಂಟರ್ವ್ಯೂ ಪೆಂಡಿಂಗ್ ಇದ್ದಾವೆ, ಕೆಲವೊಂದು ಕೊಲಾಬ್ರೇಷನ್ಸ್ ಪೆಂಡಿಂಗ್ ಇದ್ದಾವೆ. ಅದಕ್ಕೋಸ್ಕರ ಟೈಮ್ ಮ್ಯಾನೇಜ್ ಮಾಡೋದು ಕಷ್ಟ ಆಗತ್ತೈತಿ. ಇಂಟರ್ವ್ಯೂಗೆ ಕಂಪ್ಲೀಟ್ ಒನ್ ಡೇ ಹೋಗ್ತೈತೆ ರೀ, ಎಡಿಟಿಂಗಿಗೆ ಕಂಪ್ಲೀಟ್ 1 ವೀಕ್ ಹೋಗ್ತೈತಿ. ಹೀಗಾಗಿ ಶೆಡ್ಯೂಲ್ ಏನಿದೆ ರೀ ಸ್ವಲ್ಪ ಹಿಂದೆ ಮುಂದೆ ಆಗ್ತಿದ್ದಾವೆ. ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡೋದು ಇವಾಗ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ರೀ ಇವಾಗ. ಹಾಗಿದ್ರೆ ನಮ್ಮ ಹೋಗಿ ಸ್ಟಾರ್ಟ್ ಮಾಡ್ರಿ ಇವಾಗ. ಸಿಸ್ಟಮ್ನ ರೀಸ್ಟಾರ್ಟ್ ಮಾಡ್ಬಿಡ್ರಿ. ನಮ್ಮ ಮಷಿನ್ ರೀಸ್ಟಾರ್ಟ್ ಆಗ್ತಿದೆ. ಇವಾಗ ಫೈಲ್ಸ್ ಎಲ್ಲ ಇಂಪೋರ್ಟ್ ಮಾಡಿಕೊಂಡೆ. ಆಲ್ಮೋಸ್ಟ್ ಎಡಿಟಿಂಗ್ ಆಗಿದೆ. ಪಾರ್ಟಿಷನ್ ಮಾಡಿ ಸಂಜೆ 6 ಗಂಟೆವರೆಗೆ ಅಪ್ಲೋಡ್ ಮಾಡಿಬಿಡ್ರಿ. ನಮ್ಮ ಬ್ಲ್ಯಾಕೇ ಕರಿತಿದ್ದಾನೆ ರೀ, ಹಸಿವಾಗಿರ್ಬೇಕು ಅವನಿಗೆ ಪಾಪ. ವರ್ಕ್ ಮಾತ್ರ ಸಿಕ್ಕಾಪಟ್ಟೆ ಇದೆ ರೀ. ದಿನಗಳು ಹೆಂಗೆ ಹೋಗ್ತಿದ್ದಾವೆ ಅಂತಲೇ ಗೊತ್ತಾಗ್ತಿಲ್ಲ. ಇನ್ನೂ ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ಗಳು ಪೆಂಡಿಂಗ್ ಇದ್ದಾವೆ. ಪ್ಲ್ಯಾನಿಂಗ್ ಮಾಡಬೇಕಾ, ಇಂಟರ್ವ್ಯೂ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಮೊನ್ನೆ ಕೆಲವೊಂದು ಇಂಟರ್ವ್ಯೂ ಮಾಡಿದ್ದಾರೆ. ಎಡಿಟಿಂಗ್ ವರ್ಕ್ ಇಷ್ಟಕ್ಕೆ ಹಿಡಿತಿದೆಯಲ್ಲ, ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತಾ ಇದೆ. ಟೈಮ್ ಇವಾಗ 3:51. ಊಟ ಮಾಡ್ಕೊಂಡ್ಬಿಡ್ರಿ. ಚಪಾತಿ ಎಲ್ಲ ತಿಂದೈತ್ರಿ, ರೈಸ್ ಊಟ ಮಾಡೋಣ. ಜಸ್ಟ್ ನಮ್ದು ಊಟ ಐತ್ರಿ, ಹೋಗಿ ಕಂಟಿನ್ಯೂ ಮಾಡೋಣ ಇವಾಗ. A few moments later. ಇಷ್ಟೊತ್ತು ವಾಕ್ ಮಾಡ್ತಿದ್ದೀವಿ ರೀ, ಕಂಟಿನ್ಯೂಸ್ ಸಿಸ್ಟಮ್ ಮುಂದೆ ಕುಂತು ವಾಕ್ ಮಾಡಿ ನಮ್ಮ ಊಟೆಲ್ಲ ಸ್ಟಾರ್ಟ್ ಆಯ್ತು. ಆಚೆ ಕಡೆ ಬಂದೆ ನೋಡಿರಿ. ಅನ್ನ ಹಾಲು ಊಟ ಮಾಡ್ತಾನೆ ರೀ, ಎಲ್ಲಿ ಜಾಗ ಸಿಗ್ತೈತೆ ಹಿಂಗೆ ಮಕ್ಕೊಂಬಿಡ್ತಾನೆ ನೋಡಿರಿ. ನಿನ್ನೆ ಪಪ್ಪಾಯ ಹಣ್ಣುಗಳೆಲ್ಲ ಹರಿದಾಯ್ತು ರೀ, ಇನ್ನೂ ಇಷ್ಟು ಹಣ್ಣಾಗಿದೆ ನೋಡಿರಿ. ಇವತ್ತು ಹೂಗಳನ್ನೇ ಹರಿದಿಲ್ಲ ನೋಡಿರಿ. ಇವತ್ತೆಲ್ಲೇ ಬಾಡಿ ಹೋಗ್ತೀವಿ. ನಮ್ಮ ಕೋಳಿಗಳನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡ್ರಿ. ಸಿಕ್ಕಾಪಟ್ಟೆ ಬಿಸಿಲಿರೋ ಕಾರಣ ಗಿಡಗಳೆಲ್ಲ ಒಣಗ್ತಿದ್ದಾವ್ರಿ, ನೀರು ಹೊಡಿಬೇಕು. ಯಾವ ಥರ ಆಗಿದೆ ನೋಡ್ರಿ ಗಾರ್ಡನ್, ತೇವಾಂಶನೇ ಇಲ್ಲ. ಮೊನ್ನೆ ಬಾಳೆ ಸಸ್ಯಗಳನ್ನೆಲ್ಲ ಕಟ್ ಮಾಡಿದ್ದೇವೆ ರೀ, ಅಂದರೂ ಚಿಗಿತಿದ್ದವು. ಇತ್ತೀಚೆಗೆ ಯಾಕೋ ನಮ್ಮ ಪೇರು ಗಿಡದಲ್ಲಿ ಹಣ್ಣುಗಳೇ ಆಗ್ತಿಲ್ಲ. ಯಾವ ಥರ ಆಗಿದೆ ನೋಡ್ರಿ ಗಿಡ. ಕರಿಬೇವಿನ ಗಿಡ ಹಚ್ಚಿದ್ದೀವಿ ನಾವು, ನೀರಿಲ್ಲದೆ ಇರೋ ಕಾರಣ ಒಣಗಿ ಹೋಗಿದೆ. ನೀರು ಹಾಕೋಣ ಇವಾಗ.
ಕೋಳಿಗಳೆಲ್ಲ ಆರಾಮಾಗಿದ್ದಾವೆ ರೀ, ಯಾವುದೇ ಸಮಸ್ಯೆ ಇಲ್ಲ. ನೋಡಿರಿ ಬಂದ ತಕ್ಷಣ ಒಂದು ಆರ್ಭಟ ಚಲೋ ಆಗ್ತೈತಿ, ಏನಾದರೂ ತಂದಿದ್ದಾರ ಅಂತ ನೋಡ್ತಾನೆ. ಮೊನ್ನೆ ಫೀಡ್ರ್ ಫುಲ್ ಮಾಡಿದ್ದಾರೆ, ಖಾಲಿ ಮಾಡಿಬಿಟ್ಟಿದ್ದಾವೆ. ಎರಡೂ ಫೀಡ್ರ್ ಫುಲ್ ಖಾಲಿ ಆಗಿದ್ದಾವೆ ರೀ. ಡ್ರಿಂಕರಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಇದೆ, ನಾಳೆ ಚೇಂಜ್ ಮಾಡೋಣ. ಫುಡ್ ಹಾಕೊಂಡ್ರಿ ಇವಾಗ. ಫುಡ್ ಬೆಳಗ್ಗೆ ಹಾಕಬೇಕಿತ್ತು ರೀ, ಎಲ್ಲರೂ ಇವತ್ತು ಬ್ಯುಸಿ ಇದ್ದರೆ ಅದಕ್ಕೋಸ್ಕರ ಬೆಳಗ್ಗೆ ಹಾಕೋಕ್ಕಾಗಲಿಲ್ಲ. ಕ್ಲೋಸಿಂಗ್ ಟೈಮ್ ರೀ ಇದು, ಅದ್ರ ಸಂಬಂಧ ಒಂದ್ಸರಿ ಚೆಕ್ ಮಾಡಿಬಿಡೋದು ಫುಡ್ ಇದೆ ಇಲ್ವೋ ಅಂಥೇಳಿ ಹಾಕ್ಬಿಡೋದು. ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿದೆ ರೀ. ವಾಕಿಂಗ್ ಮಾಡ್ಕೊಂಬರ್ರಿ ಇವಾಗ. ಜಸ್ಟ್ ನಮ್ದು ವಾಕಿಂಗ್ ಮುಗಿಸ್ಕೊಂಡು ನಮ್ಮ ಮನೆ ಕಡೆ ಹೊಡ್ತಾ ಇದ್ದೇವೆ. ಸೂರ್ಯ ಅಸ್ತ ಹೋಗೋ ಸಮಯ ನೋಡ್ರಿ. ತಲೆ ಮಾತ್ರ ಸಿಕ್ಕಾಪಟ್ಟೆ ನೋಯ್ತಿದ್ದಾರೆ, ಸಿಕ್ಕಾಪಟ್ಟೆ ತಲೆ ನೋಯ್ತೈತೆ ರೀ. ವರ್ಕ್ ಮಾಡೋಷ್ಟು ಪೇಷನ್ಸ್ ಇಲ್ಲ, ಹಾಗೆ ಸುಮ್ಮನೆ ಪೇಪರ್ ನೋಡ್ತಿದ್ದೇನೆ ಏನಿದೆ ಅಂತ. ಇವತ್ತು ಭವಿಷ್ಯದ ಭಾರತಕ್ಕೆ ನಿರ್ಮಲ ನಕ್ಷೆ. ಸತತ 9ನೇ ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್. ಇವತ್ತಿನ ಪೇಪರ್ ತುಂಬ ಬಜೆಟ್ದೇ ವಿಷಯ. ಯುವಜನ ಮಹಿಳೆಯರಿಗೂ ಅನುದಾನ, ಆರೋಗ್ಯ, ಶಿಕ್ಷಣ, ಉದ್ಯಮಕ್ಕೂ ಒತ್ತು, ಸ್ವಾವಲಂಬನೆ, ಡಿಜಿಟಲ್ AI ಕ್ರಾಂತಿಗೆ ಹಸಿರು ನಿಶಾನೆ, ರಕ್ಷಣೆ, ಮೂಲಸೌಕರ್ಯ, ರೈಲ್ವೆಗೆ ಗರಿಷ್ಠ ಹಣ, ಆದಾಯ ತೆರಿಗೆ ಯಥಾಸ್ಥಿತಿ, ಕಾಮನ್ ಮ್ಯಾನ್ ನಿರೀಕ್ಷೆ ಹುಸಿ. ಆಲ್ಮೋಸ್ಟ್ ಪೇಪರೆಲ್ಲ ನೋಡಿ ಆಯ್ತು ರೀ. ಮೆಸೇಜ್ ಒಂದ್ಸಲಿ ಚೆಕ್ ಮಾಡಿಬಿಡೋಣ್ರಿ, ಯಾವ್ಯಾವ ಮೆಸೇಜ್ ಬಂದಿದೆ ಅಂತೇಳಿ. ಹಲೋ, ಹೇಗಿದ್ದೀರಿ ಪ್ರಮೋದ್? ಟೀ ಟೈಮ್ ರೀ ಇದು, ಟೀ ಮಾಡೋಣ ಎಲ್ರಿಗೂ. ಫಸ್ಟ್ ಕ್ಲಾಸ್ ಕೇಕೆ ಮಾಡೋಣ ರೀ ಇವಾಗ. ಟೀಗೆ ನೀರು ಹಾಕಿ ಆಯ್ತು ರೀ. ನೆಕ್ಸ್ಟ್ ಇವಾಗ ಚಾಪುಡಿ ಹಾಕೋಣ. ಸಕ್ಕರೆ ಹಾಕೊಂಡ್ರಿ ಇವಾಗ. ಸ್ವಲ್ಪ ಕುದಿಯಕ್ಕೆ ಬಿಡೋಣ್ರಿ. ಕುದ್ದಾದ್ಮೇಲೆ ಹಾಲು ಹಾಕೋಣ, ಫ್ಲೇವರ್ ಬರ್ತೈತಿಲ್ಲ, ಫ್ಲೇವರ್ ಬರೋಂಗಿಲ್ಲ ಅದು. ಹಾಲು ತೊಗೊಂಬೋಣ. ಹಾಲು ಹಾಕೊಂಡ್ರಿ ಇವಾಗ. ಚಾ ಬೆಂಕಿ ಕುದಿಯತೈತೆ ನೋಡ್ರಿ, ಹಿಂಗೆ ಕುದಿಬೇಕಂದ್ರೆ ಫ್ಲೇವರ್ ಬರ್ತೈತೆ. ಫಸ್ಟ್ ಕ್ಲಾಸ್ ಟೀ ಕುದ್ದೈತೆ ರೀ, ಸೋಸ್ಬಿಡೋಣ ಎಲ್ಲ. ಫಸ್ಟ್ ಕ್ಲಾಸ್ ಎರಡನೇ ಚಾಯ್ ರೆಡಿ. ಚಹಾ ಮಾತ್ರ ಬೆಂಕಿ ಬೆರಗಾಳೆ. ಅದ್ರ ಜೊತೆ ಹಂಗೆ ಒಂದು ಬಿಸ್ಕೆಟ್ ತಿಂದ್ಬಿಡ್ರಿ, ಚೆನ್ನಾಗಿದೆ. ಅದಕ್ಕೆ ಕೊಡತ್ತೆ ಚಹಾ.
ಇರಾನಿ ಚಾ ಫ್ಲೇವರ್ ಸೀದಾ, ನಾರ್ಮಲ್ ಚಾ ಇಲ್ಲೇ ಇಲ್ಲ. ಎಲ್ಲರೂ ಫ್ರೆಶ್ ಆಗಿಬಿಡ್ತಾರೆ ಚಾ ಕುಡಿದ್ರೆ ಇವಾಗ. ಎಲ್ಲರೂ ಟೀ ಎಂಜಾಯ್ ಮಾಡ್ತಿದ್ದಾರೆ ನೋಡ್ರಿ ಮನೇಲಿ. ಅತ್ತಿ 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 ಅಂತಂದು ಹೌದಾ? ಖುಷಿ ಆತ ಅವಂಗ. ಪಾಪ ಬರ್ತೇನೆ ನನ್ನ ಅಪ್ಪನ ಜೊತೆ. ಹಲೋ ಯಾಕಯ್ಯಮ್ಮ ಏನ್ ಮಾಡತ್ತಿ? ಜಸ್ಟ್ ನಮ್ದು ಟೀಮ್ ಮುಗೀತ್ರಿ. ಇನ್ನೂ ಕಡಿಮೆ ಆಗಿಲ್ಲ, ಸ್ವಲ್ಪ ಸಮಾಧಾನ ಆಗಿದೆ. ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕು, ಬೆಳಿಬೇಕು, ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕಥೆಗಳಾಗ್ತಾವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲೋಕ ನಮ್ಮ ಹೊಸ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದ.